ನೋಡಿ, ಶಿವಾಜಿ ಮಹಾರಾಜ್ ಯೂಸ್ ಮಾಡ್ತಿದ್ದ ಪೇಟಗಳು ಎಲ್ಲ ಇದಾವೆ ಇಲ್ಲಿ. ನಿಮ್ಗೊಂದು ಸೂಪರ್ ಐಟಮ್ ಒಂದು ತೋರಿಸ್ತೀನಿ ಇದರಲ್ಲಿ. ನೋಡಿ, ರಾಜರು ಬಂದಾಗ ಬಹುಪರಾಗ ಹಾಕ್ಬಿಟ್ಟು ಈ ತರ ದೊಡ್ಡದು ಇದೇನಂತಾರೆ ಗೊತ್ತಿಲ್ಲ ನನಗೆ, ಬ್ಯೂಗಲೋ ಪಿಪಿನೋ ಏನಂತಾರೆ ಗೊತ್ತಿಲ್ಲ. ನೋಡಿ, ರಾಜರು ಅವ್ರ ಒಡವೆಗಳನ್ನ ಕದನೇನ ಇಡ್ತಾ ಇದ್ರಲ್ಲ, ಅದ್ರ ಸೇಫ್ ಲಾಕ್ಸ್ಗಳು ಇಲ್ಲಿದ್ದಾವೆ. ಇದು ನೋಡಿ, ಹಳೇ ಕಾಲದ್ದು ಸೇಫ್ ಲಾಕ್ ಇದು. ಬನ್ನಿ ಈಗ ದರ್ಬಾರ್ ಹಾಲ್ಗೆ ಹೋಗೋಣ, ಬನ್ನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪಾಕೆಟ್ ಪ್ರಪಂಚ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಬಂದಿರೋದು ತಂಜಾವೂರ್ಗೆ ಗೆಳೆಯರೆ. ಈಗ ನಾನು ತೋರಿಸ್ತಾ ಇರೋ ಅರಮನೆ ಯಾವುದು ಅಂತಂದ್ರೆ ಮರಾಠ ರಾಜರ ಅರಮನೆ. ಈ ಮರಾಠ ರಾಜರ ಅರಮನೆಯಲ್ಲಿ ಅವರು ಯೂಸ್ ಮಾಡ್ತಿದ್ದಂಥ ಹಳೇ ಕಾಲದ ವಸ್ತುಗಳು, ಅವರು ಹಾಕೊಂತ ಇದ್ದ ಬಟ್ಟೆಗಳು, ಅವರು ಧರಿಸ್ತಾ ಇದ್ದಂಥ ಪೇಟಗಳು, ಇನ್ನು ಏನೇನು ಅವ್ರು ಯೂಸ್ ಮಾಡ್ತಂಥ ಐಟಮ್ಗಳೆಲ್ಲ ಒಂದು ಸಣ್ಣ ಮ್ಯೂಸಿಯಂ ಮಾಡಿ ಅಲ್ಲಿ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಅದನ್ನ ಇಟ್ಕೊಂಡು ನಮಗೆ ತೋರಿಸ್ತಾ ಇದ್ದಾರೆ. ಆ ಒಂದು ಸಣ್ಣ ವೀಕ್ಷಣೆ ನಾವು ನೋಡ್ಕೊಂಡು ಬರೋಣ. ಇದು ಯಾರ್ದು, ಏನು ಎತ್ತ ಕಂಪ್ಲೀಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡ್ಬಂದಿರೋದು ತಂಜಾವೂರು. ಈ ತಂಜಾವೂರಲ್ಲಿ ನಾನು ಇವಾಗ ನಿಂತಿರೋದು ಮರಾಠ ಪ್ಯಾಲೇಸ್. ಈ ಪ್ಯಾಲೇಸ್ನ ಒಂದು ವಿಡಿಯೋ ನೋಡ್ಕೊಂಡು ಬರೋಣ. ಈಗ ನಾನು ನಿಂತಿರೋದು ಒಂದು ಮ್ಯೂಸಿಯಂ. ಇಲ್ಲಿ ರಾಜರ ಕಾಲದಲ್ಲಿ ಅವರು ಯೂಸ್ ಮಾಡಿದಂಥ ಪ್ರತಿ ಒಂದು ಐಟಮ್ಗಳು ಇಲ್ಲಿದ್ದಾವೆ, ಹಳೇ ಐಟಮ್ಗಳು. ಅದನ್ನೆಲ್ಲ ಅವರು ಊಟ ಮಾಡಿದ ಪ್ಲೇಟ್ಸಿಂದ ಹಿಡಿದು, ಅವ್ರು ಯೂಸ್ ಮಾಡ್ತಿರೋ ಬಟ್ಟೆಯಿಂದ ಹಿಡಿದು, ಪಾತ್ರೆ ಪಗಡೆ, ಬ್ಯೂಗಲ್ಸ್ಗಳು, ಹಾಗೆ ಈ ಕಡೆ ಅವರು ಯೂಸ್ ಮಾಡ್ತಿದ್ದಂಥ ರಾಗಿ ಬೀಸುವ ಕಲ್ಲುಗಳು, ಎಲ್ಲ ಐಟಮ್ಗಳು ಇದ್ದಾವೆ. ಎಲ್ಲನೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ರಾಜರು ಬಂದಾಗ ಬಹುಪರಾಗ ಹಾಕ್ಬಿಟ್ಟು ಈ ತರ ದೊಡ್ಡದು ಇದೇನಂತಾರೆ ಗೊತ್ತಿಲ್ಲ ನನಗೆ, ಬ್ಯೂಗಲೋ ಪಿಪಿನೋ ಏನಂತಾರೆ ಗೊತ್ತಿಲ್ಲ. ಇದು ರಾಜರು ಬಂದಾಗ ದರ್ಬಾರ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಉಳ್ತಾರಲ್ಲ, ಆ ದೊಡ್ಡ ಇಷ್ಟು ದೊಡ್ಡ ಪಿಪಿ ಇದೆ ನೋಡಿ, ಗೊತ್ತಿಲ್ಲ ಪಿಪಿ ಅಂತ ಹೇಳಿ ಇದ್ರ ಹೆಸರು ನಿಮಗೆ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ಮತ್ತೆ ನೋಡಿ, ಇರೋ ಬಿಂದಿಗೆ ಹಳೆ ಕಾಲದ್ದು ಒನಕೆ ನೋಡಿ, ಒನಕೆ ಇದು ಬೌಲ್ಸ್ಗಳು, ಅವ್ರು ಯೂಸ್ ಮಾಡ್ತಿದ್ದು ಬೌಲ್ಗಳಿವೆ. ಹಾಗೆ ಇಲ್ಲಿ ಕಾಯಿ ತುರಮಣೆ ಇದೆ. ಇದು ಕಾಯಿ ತುರಮಣೆ. ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಅನ್ನಕ್ಕೋ ಸಾಂಬಾರ್ಗೋ, ಇಲ್ಲಿ ಅಷ್ಟು ಜನ ಇದ್ದರು ಏನು ಅಂತ ಗೊತ್ತಿಲ್ಲ. ಬಟ್ ಇಷ್ಟು ದೊಡ್ಡ ಪಾತ್ರೆಗಳು ನಾನು ನೋಡೇ ಇರಲಿಲ್ಲ. ನೋಡಿ, ರಾಜರು ಅವ್ರ ಒಡವೆಗಳನ್ನ ಕದನೇನ ಇಡ್ತಾ ಇದ್ರಲ್ಲ, ಅದ್ರ ಸೇಫ್ ಲಾಕ್ಸ್ಗಳು ಇಲ್ಲಿದ್ದಾವೆ. ಇದು ನೋಡಿ, ಹಳೇ ಕಾಲದ್ದು ಸೇಫ್ ಲಾಕ್ ಇದು. ಅದೆಲ್ಲ ನೋಡಿ, ಈ ಥರ ಪೆಟ್ಟಿಗೆ ಫಿಲಮ್ಗಳಲ್ಲಿ ನೋಡಿರ್ತೀವಿ ನಾವು. ಅವರು ಒಡವೆಗಳನ್ನ, ಚಿನ್ನದ ಐಟಮು, ಬೆಳ್ಳಿ ಐಟಮ್ಗಳನ್ನೆಲ್ಲ ಇಡ್ತಾ ಇದ್ರಲ್ಲ, ಎಲ್ಲ ಪೂರ್ತಿ ಅದೇ ಐಟಮ್ ಇದೆ. ಹಿತ್ತಾಳೆ ಸಾಮಾನುಗಳು, ಅವಾಗ ಯೂಸ್ ಮಾಡ್ತಿದ್ದ ಚೊಂಬುಗಳು, ಲೋಟ,
ಟಿಫನ್ ಬಾಕ್ಸು ಇದೆ ಈ ತಾಳೆದು. ಟಿಫನ್ ಬಾಕ್ಸ್ ತೋರಿಸ್ತೀನಿ ಬನ್ನಿ. ಟಿಫನ್ ಬಾಕ್ಸ್ ನೋಡಿ, ಇಲ್ಲಿ ಟಿಫನ್ ಬಾಕ್ಸ್ ಇದೆ, ಒಂದು ದೊಡ್ಡದು ಒಂದು ಚಿಕ್ಕದು ಟಿಫನ್ ಬಾಕ್ಸ್ ಇಟ್ಟಿದ್ದಾರೆ. ಇದು ಒಂದು ಸ್ವೀಟ್ ಥರ ಮಾಡ್ತಾರೆ ನೋಡಿ, ಈ ಶೇಪಲ್ಲಿ ಇರುತ್ತೆ. ಅದ್ರ ಹೆಸರು ಎಕ್ಸಾಕ್ಟ್ ಆಗುತ್ತಿಲ್ಲ. ಅದರ ಹಚ್ಚಿದು ಇದೆರಡು ಕೂಡ ಅದರ ಹಚ್ಚುಗಳು. ಇಲ್ಲಿ ಜಾಲ್ರಿ ಇದೆ ನೋಡಿ ಒಂದು, ಅದು ಕೂಡ ಈ ತಳಲೆ ಮಾಡಿರೋವಂಥದ್ದು ಜಾಲ್ರಿ ಇದೆ. ಇದೆಲ್ಲ ಲೋಟಗಳು ಒಳ್ಳೆ ಇದೆ. ಸೇರುಗಳಿದೆ, ಸೇರು ಚಟಾಕು ಎಲ್ಲ, ಪಾವು ಎಲ್ಲ ಇದೆ ಇಲ್ಲಿ. ಇವರೇ ರಾಜರು ನೋಡಿ. ರಾಜರು ದೇವ್ರ ಪೂಜೆ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದ ಗಂಟೆಗಳು, ದೇವರ ಸಾಮಗ್ರಿಗಳಿದ್ದಾವೆ ಇದರಲ್ಲಿ. ದೀಪ ಇದೆ, ಗಂಧದ ಕಡ್ಡಿ ಹಚ್ಚೋದಕ್ಕೆ ಇದು ಸ್ಟ್ಯಾಂಡ್ ಇದೆ, ಅದು ಕೂಡ ಗಂಧದ ಕಡ್ಡಿ ದೀಪ ಹಚ್ಚೋದಕ್ಕೆ ಒಂದು. ಮತ್ತು ಇಲ್ಲಿ ನೋಡಿ, ಇದರೊಳಗೆ ರಾಜರು ಯೂಸ್ ಮಾಡ್ತಿದ್ದಂಥ ಕತ್ತಿಗಳು ಮತ್ತು ವಾಕಿಂಗ್ ಸ್ಟಿಕ್ ಅನಿಸುತ್ತೆ ಇದನ್ನು, ಅಂದರೆ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ರಲ್ಲ ಆ ಥರದ್ದು. ಅಲ್ಲೊಂದು ಫೋಟೋ ಕಾಣಿಸ್ತಾ ಇದೆ ನೋಡಿ, ಯಾರು ಅಂತ ಕಂಡುಹಿಡಿಯೋಕ್ಕಾಗುತ್ತಾ? ಇಟ್ಸ್ ನನ್ ಅದರ್ ದೆನ್ ಶಿವಾಜಿ ಮಹಾರಾಜ್. ಬನ್ನಿ ಈಗ ದರ್ಬಾರ್ ಹಾಲ್ಗೆ ಹೋಗೋಣ ಬನ್ನಿ. ನೋಡಿ, ಇದು ಏನೋ ವಿಗ್ರಹ ಇಟ್ಟಿರೋದಕ್ಕೋ ಏನೋಕ್ಕೋ ಅನ್ಕೊಂಡೆ, ಬಟ್ ಒಳಗಡೆಯಿಂದ ಒಬ್ರು ಕೂತ್ಕೊಂಡು ಇಲ್ಲಿ ಯಾರು ಮೆಟ್ಲತ್ತಾರೆ ಅನ್ನೋದನ್ನ ನೋಡೋದಕ್ಕೋಸ್ಕರ ವಾಚಿಂಗ್ ಇದು ವಿಂಡೋ ಇದು. ಬಟ್ ಒಳಗಡೆ ಏನು ಕಾಣಲ್ಲ, ಫುಲ್ ಕತ್ಲೆ, ಒಬ್ರು ಕೂತ್ಕೊಂಡ್ರು ಕಾಣಲ್ಲ. ನೋಡಿ, ಇದು ಶಿವಾಜಿ ಮಹಾರಾಜ್ ಕೂತ್ಕೊಂತ ಇದ್ದಿದ್ದು ಪೀಠ. ಮಹಾರಾಜರು ಯೂಸ್ ಮಾಡ್ತಿದ್ದಂಥ ಆಯುಧಗಳು. ಇದು ನೋಡ್ರಿ ತಾಳೆಗರಿ. ನೋಡ್ರಿ, ರಾಜರ ಮಕ್ಕಳು ಮಲ್ಕೊಳ್ಳೋದಕ್ಕೆ ತೊಟ್ಲು, ಸಂಡಿಗೆ ಮಾಡೋದಕ್ಕೆ ಇದಿದೆ, ಕಾಯಿ ತುರಿಯೋ ಮಣೆ, ಈಟಿ ಇಟ್ಕೊಳ್ಳೋದಕ್ಕೆ. ಈಗ ಪೊಲೀಸ್ ಸ್ಟೇಷನ್ಲಿ ಗನ್ ಇಟ್ಕೊಳ್ಳೋಕ್ಕೆ ನೋಡಿದ್ದೀವಿ, ಅದು ಈಟಿ ಇಟ್ಕೊಳ್ಳೋದು. ಹಾಗೆ ಇಲ್ಲಿ ಗನ್ ಇಟ್ಕೊಳ್ಳೋದು. ಅಲ್ಲೊಂದು ಕಾಣಿಸ್ತಾ ಇದೆ ನೋಡಿ ಐಟಮು, ಅದು ಕೆನಾನ್ ಬಾಲ್ಸು. ಇದು ಕೂಡ ಒಂದು ಪೀಠ ಇದೆ. ನೋಡಿ, ಇದು ಶಿವಾಜಿ ಮಹಾರಾಜ್ ಹಾಕೊತ ಇದ್ದಿದ್ದು ಟೋಪಿ.
ನೋಡಿ ಅವ್ರ ಫೋಟೋ ಇಲ್ಲೇ ಇದೆ, ಅವ್ರು ಹಾಕೊತಾ ಇದ್ದಿದ್ದು. ಇದರಲ್ಲೂ ಅಷ್ಟೇ, ಇದು ಅವ್ರದ್ದೇ. ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಈಗ, ಏಕೆಂದರೆ ದೂರದಿಂದ ತೆಗೆದ್ರೆ ರಿಫ್ಲೆಕ್ಷನ್ ಬೀಳ್ತಾ ಇದೆ. ಇದು ನೋಡಿ, ಈಗ ಕಾಣುತ್ತೆ ನೋಡಿ. ಇದು ಬೇರೆ ಬೇರೆಯವರು ಇನ್ನು ಕೆಲವರು ಹಾಕೊಳ್ತಾ ಇದ್ದಿದ್ದು ಇದು. ಇದೆಲ್ಲ ತಂಜಾವೂರು ಮಹಾರಾಜರು ಹಾಕೊತಾ ಇದ್ದಿದ್ದು. ಈ ಕಡೆ ಇರೋದೆಲ್ಲ ಇದು ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಎನ್ವಲಪ್ಸ್ಗಳು. ಈ ಪೀಠನೂ ಕೂಡ ಶಿವಾಜಿ ಮಹಾರಾಜ್ ಕುತ್ಕೊತಾ ಇದ್ದಿದ್ದ ಪೀಠ. ಇದು ಬೇಟೆ ಆಡಿದ್ದಂಥ ಹುಲಿ, ಒಂದು ಪೂಮನೂ ಇದೆ ಇಲ್ಲಿ, ಅದನ್ನು ತೋರಿಸ್ತೀನಿ. ಇದು ಕೂಡ ಬೇಟೆ ಆಡಿರೋದು. ಅಲ್ಲಿ ಹಿಂದ್ಗಡೆ ಒಂದು ಜಾಗ್ವಾರ್ ಇದೆ ನೋಡಿ. ನೋಡಿ ಒಂದು ಜಾಗ್ವಾರ್ ಕೂಡ ಇದೆ, ಅದು ಬೇಟೆ ಆಡಿರೋದು. ನೋಡಿ ಇದು ಛತ್ರಪತಿ ಶಿವಾಜಿ ಮಹಾರಾಜ್ ಯೂಸ್ ಮಾಡ್ತಾ ಇದ್ದ ಕತ್ತಿಗಳು. ನೋಡಿ ಶಿವಾಜಿ ಮಹಾರಾಜ್ ಯೂಸ್ ಮಾಡ್ತಿದ್ದ ಪೇಟಗಳು ಎಲ್ಲ ಇದ್ದಾವೆ ಇಲ್ಲಿ. ನಿಮ್ಗೊಂದು ಸೂಪರ್ ಐಟಮ್ ಒಂದು ತೋರಿಸ್ತೀನಿ ಇದರಲ್ಲಿ. ನೋಡಿ ಇದೇ ಸೂಪರ್ ಐಟಮ್, ಶಿವಾಜಿ ಮಹಾರಾಜ್ ಹಾಕೊತಾ ಇದ್ದಿದ್ದು ಪೇಟ. ಈ ಜಾಗದಲ್ಲಿ ನಮ್ಮ ಮೈಸೂರಿನ ಪೇಟ ಕೂಡ ಇದೆ. ಇದೇ ಮೈಸೂರು ಪೇಟ. ಇಲ್ಲೂ ಒಂದಿದೆ, ಇಲ್ಲೊಂದಿದೆ ಮೈಸೂರು ಪೇಟ. ಎರಡು ಮೈಸೂರು ಪೇಟನೂ ಇದೆ. ನೋಡಿ ಗೆಳೆಯರೆ, ಒಂದು ಪೇಂಟಿಂಗ್ ಮಾಡೋದಕ್ಕೆ ಕಲರ್ ಯೂಸ್ ಮಾಡ್ಕೊತೀವಿ. ಆ ಕಾಲದಲ್ಲಿ ಬೇರೆ ಬೇರೆ ರೀತಿ ಕಲರ್ ಯೂಸ್ ಮಾಡ್ತಾಯಿದ್ರು, ಈ ಕಾಲದಲ್ಲಿ ಕೆಮಿಕಲ್ ಕಲರ್ ಯೂಸ್ ಮಾಡಿ ಪೇಂಟ್ ಮಾಡ್ತೀವಿ. ಬಟ್ ಈ ಫೋಟೋ ಇದೆ ನೋಡಿ, ನೋಡಿ ಈ ಫೋಟೋಲಿ ಯೂಸ್ ಮಾಡಿರೋದು ಭತ್ತದಿಂದ ಪೇಂಟ್ ಆರ್ಟ್ ಮಾಡಿದ್ದಾರೆ. ಇದು ಯಾರು ಅಂತ ಗೊತ್ತಾ? ನೋಡಿ ಒಂದ್ಸರಿ ಕಂಡುಹಿಡಿಯೋದಕ್ಕಾದ್ರೆ ನೋಡಿ ಯಾರು ಅಂತ ಹೇಳಿ ನೋಡೋಣ. ಇದು ಯಾರು ಅಂದರೆ ಶಂಕರಾಚಾರ್ಯರು. Thank you for watching. Like, subscribe, and please click the bell icon.